ಅವರಿಗೋಸ್ಕರ ಅರ್ಕೆನೂ ಮಾಡ್ಕೊಂಡಾಗೈತೆ ನಾವು. ವರ್ತೂರ್ ಸಂತೋಷ್ ಅವ್ರು ಗೆಲ್ಲಬೇಕು ಅಂತ. ರಂಗನಾಥ ಸ್ವಾಮಿ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ನೋಡ್ತೀರಾ ಅಲ್ವಾ? ನೋಡ್ತೀವಿ. ಓಕೆ, ಸೀಸನ್ 10 ಅಲ್ಲಿ ಯಾರು ವಿನ್ ಆಗ್ಬೋದು ಸರ್? ನಮಗೆ ವರ್ತೂರ್ ಸಂತೋಷ್ ಅವರು. ಏನಕ್ಕೆ ಸರ್? ಅವರು ಏನೇ ಇದ್ರು ಶೂಟ್ ಮಾಡ್ದಂಗೆ ಡೈರೆಕ್ಟ್ ಅವ್ರ ಹತ್ರ ಮುಚ್ಚುಮರ ಇಲ್ಲ. ಒಂದೇನಪ್ಪ ಅಂದರೆ ಓಪನ್ ಆಲ್ಟ ಅವ್ರದ್ದು ಇವ್ರದ್ದು ಜಲ್ರ ಹಿಡಿಯೋದು ಬಕೆಟ್ ಹಿಡಿಯೋ ಸೀನೇ ಇಲ್ಲ. ಅವರು ಹಳ್ಳಿ ಹೊಡಿಯ ಅವ್ರು ಯಾರು ಕೊಟ್ಟರೋ ಏನೋ ಗೊತ್ತಿಲ್ಲ. ಅವ್ರಿಗೊಂದು 2 ಸಾಪು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಆಟ ಆಡ್ತಾ ಇದ್ದಾರಲ್ವಾ ಅವರು? ಇದು ಮುಚ್ಚು ಮರೆ ಮೋಸ ಆಟ ಅದೆಲ್ಲ ಏನೂ ಇಲ್ಲ, ನೇರವಾದ ಆಟ. ಅವ್ರು ಗೆಲ್ಲಬೇಕು ಅಂತ ಅಂದು ಆಡ್ತಾ ಇಲ್ಲ. ಅವ್ರು ಏನು ಹುಟ್ಟುಗುಣ ಯಾವ ಥರ ಐತೋ ಅದೇ ಥರನೇ ಆಡ್ತಿದ್ದಾರೆ. ಹಂಗಾಗಿ ಅವರೇ ಗೆಲ್ಲೋದು, ಅವರೇ ಗೆಲ್ಲಬೇಕು. ನಮಗೆ ಅವ್ರು ಗೆದ್ದರೆ 4 ಜನಕ್ಕೆ ರೈತರಿಗೆ ಒಂದು ದಾರಿದೀಪ ಅಂತಾರಲ್ಲ, ಒಂದು ಮಾಧುರ್ಯ ಆಗ್ತಾರೆ ಅವರು ಅನ್ನೋದು ಒಂದು ಇದು. ಆಮೇಲೆ ಇನ್ನೊಂದು ಅಸ್ತೆ ಅಂದರೆ ಕಣ್ಣಿಂದ ನೋಡಲ್ಲ ಅವರು. ಈಗ ಹಳ್ಳಿ ವಾತಾವರಣ ತಿಳ್ಕೊಂಡ ಅಂತರಿಗೆ ಇದ್ರು ಒಂದು ಇದಿರ್ತತೆ. ಅವರು ಆಶ್ರಯ ಬೇಡ್ಕೊಂಡು ಹೋದ್ರು ಏನು ಅಡ್ಡಿ ಇಲ್ಲ. ಅವರು ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮದು ನಿರೀಕ್ಷೆ. ಯಾಕೆಂದರೆ ಈಗ ಕೆಲವ್ರಿಗೆ ಗೊತ್ತಿಲ್ಲ ಅನ್ನದ ಬೆಲೆ ಏನು ಅಂತಂದು, ಅವ್ರಿಗೆ ಗೊತ್ತು. ಹಾಗಾಗಿ ವರ್ತೂರ್ ಸಂತೋಷ ಗೆಲ್ಲಬೇಕು, ಅದೇ ನಮ್ಮ ಆಸೆ, ಅದೇ ನಮ್ಮ ನಿರೀಕ್ಷೆ. ಅವರಿಗೋಸ್ಕರ ಅರ್ಕೆನೂ ಮಾಡ್ಕೊಂಡಾಗೈತೆ ನಾವು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅರ್ಕೆ ಹೊತ್ಕೊಂಡಿದ್ದೀರಾ ಸರ್? ಯಾವುದೇರಿಗೆ ಅರ್ಕೆ ಹೊತ್ಕೊಂಡಿದ್ದೀರಾ ವರ್ತೂರ್ ಸಂತೋಷ್ ಅವ್ರು ಗೆಲ್ಲಬೇಕು ಅಂತ? ರಂಗನಾಥ ಸ್ವಾಮಿ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು.